ಕೋಡಿಂಪಡಿ ಗ್ರಾಮದ ಮಠಂದಬೆಟ್ಟು ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಡಿಸೆಂಬರ್ 21ರಿಂದ 27ರ ತನಕ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಅಂಗವಾಗಿ ವೈಭವದ ಹಸಿರುವಾಣಿ ಮೆರವಣಿಗೆ ಕೋಡಿಂಪಾಡಿಯಲ್ಲಿ ಚಾಲನೆಗೊಂಡು ಶ್ರೀ ದೇವಸ್ಥಾನಕ್ಕೆ ಸಮರ್ಪಣೆಯಾಯಿತು. ಕೋಡಿಂಪಾಡಿ, ಬೆಳ್ಳಿಪಾಡಿ, ನೆಕ್ಕಿಲಾಡಿ, ಬನ್ನೂರು ಹಾಗೂ ಚಿಕ್ಕಮುಡ್ನೂರು ಗ್ರಾಮಸ್ಥರಿಂದ ಬೃಹತ್ ಪ್ರಮಾಣದಲ್ಲಿ ಹೊರೆಕಾಣಿಕೆ ಕೋಡಿಂಪಾಡಿ ಅಶ್ವತ್ಥಕಟ್ಟೆಯ ಗಣೇಶ ಮೈದಾನದಲ್ಲಿ ಜಮಾವಣೆಗೊಂಡು ಬಳಿಕ ಮೈದಾನದಿಂದ ಹೊರಟಿತು. ಈ ಸಂದರ್ಭದಲ್ಲಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಸರ ಸಂಕಪ್ಪ ಶೆಟ್ಟಿ ಅವರಿಂದ ದೀಪ ಪ್ರಜ್ವಲನೆಯೊಂದಿಗೆ ಕೋಡಿಂಪಾಡಿ ಶ್ರೀ ಗಣೇಶೋತ್ಸವ ಸಮಿತಿಯ ಸ್ಥಾಪಕಾಧ್ಯಕ್ಷ ಪ್ರಕಾಶ್ ಕುಮಾರ್ ಜೈನ್ ಮಿಥಳಿಗೆ ತೆಂಗಿನಕಾಯಿ ಒಡೆಯುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿ ನಿರಂಜನ ರೈ ಮಠಂದಬೆಟ್ಟು, ಕಾರ್ಯದರ್ಶಿಗಳಾದ ಕುಮಾರನಾಥ್ ಎಸ್, ರಮೇಶ್ ನಾಯ್ಕ್ ನಿಡ್ಯ, ಸಂಚಾಲಕ ಗಂಗಾಧರ್ ಶೆಟ್ಟಿ ಮಠಂದಬೆಟ್ಟು, ಸಹ ಸಂಚಾಲಕ ಜಯಪ್ರಕಾಶ್ ಬದಿನಾರು ಮೊದಲಾದವರು ಉಪಸ್ಥಿತರಿದ್ದರು. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದ್ ರೇಂಜಿಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಬೋಳು ತಲೆಗೆ ಹೇಳಿ ಗುಡ್ ಬೈ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವದ್ಕರ್ ಅವರ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ SL ವಿಲ್ಕಾನ್, 3rd ಫ್ಲೋರ್, ಬೆಂದುರ್ವೆಲ್ ಜಂಕ್ಷನ್, ಕಂಕನಾಡಿ, ಮಂಗಳೂರು.